ಹಾಯ್ ಗಾಯ್ಸ್, ನಮಸ್ಕಾರ. ಕರ್ನಾಟಕ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ತುಂಬ ಪ್ರೀತಿಯ ರಾಜೇಶ್ ಕಾರ್ವಿ ಇವತ್ತಿನ ದಿನ ಆರಂಭಿಸ್ತಾ ಇದ್ದೀನಿ. ನೋಡಿ ಗಾಯ್ಸ್, ಯಾವ ಊರಿನಲ್ಲಿ ನನ್ನ ಇವಾಗ ಪಯಣ ಆಗ್ತಾ ಇದೆ ಅಂತ. ಸೊ ಚಂದದ ಊರು, ಚಂದದ ಬೀಡು, ಅಣ್ಣವರ ಹಾಡಿದ ಊರು, ಅಣ್ಣವರು ಮಿರ್ಚಿದ ಊರು, ಕನ್ನಡ ಇಂಡಸ್ಟ್ರಿನ ಉನ್ನತ ಮಟ್ಟಕ್ಕೆ ಏರಿಸಿದ ಊರು. ಯಾವುದೇ ಕನ್ನಡ ಮೂವಿ ಆಗಲಿ ಈ ಊರಿಗೆನೆ ಅದ ಮೊದಲು ಬಂದು ಅಲ್ಲಿ ಪ್ರಮೋಷನ್ ಮಾಡಿ ಊರಿನಲ್ಲಿ ದೊಡ್ಡ ಮಟ್ಟಿಗೆ ಸೆಲೆಬ್ರೇಷನ್ಸ್ ಮಾಡ್ತಾರೆ, ಲಾಂಚಿಂಗ್ ಮಾಡ್ತಾರೆ. ಸೊ ಅದಕ್ಕೆ ತುಂಬ ಚಂದದ ಊರಿದು. ಇಲ್ಲಿ ಕನ್ನಡ ಅಭಿಮಾನಿಗಳು ತುಂಬ ದೊಡ್ಡ ಮಟ್ಟಿಗೆ ಇದ್ದಾರೆ. ನೋಡಿ ಗೈಸ್, ಯಾವ ಊರು ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳ್ತೀನಿ ಯಾವ ಊರು ಅಂತ. ನೋಡಿ ಬ್ಯೂಟಿಫುಲ್ ಸಿಟಿ ಇನ್ ನಾರ್ತ್ ಕರ್ನಾಟಕ. ನೋಡಿ, ಇವತ್ತಿನ ನನ್ನ ಜರ್ನಿ ಈ ಊರಲ್ಲಿ ಶುರುವಾಗಿದೆ. ಆಟೋದಲ್ಲಿ ಕೂತ್ಕೊಂಡು ನಾನು ನನ್ನ ಇವತ್ತಿನ ನೋಡಿ ಚೆನ್ನಾಗಿದೆ. ಸ್ವಲ್ಪ ಕೂಲ್ ಆಗಿದೆ ಇವಾಗ, ಬೇರೆ ಬೇರೆ. ನೋಡಿ ಗೈಸ್, ಈ ಸುಂದರವಾದ ಸಿಟಿ ಬಗ್ಗೆ ಏನಾದರೂ ಹೇಳಬೇಕು ಅಂದ್ರೆ ತುಂಬಾನೇ ಇದೆ. ಇಲ್ಲಿ ಟೋಟಲ್ ಆಗಿ ಒಂದು ನಾರ್ತ್ ಕರ್ನಾಟಕದ ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟಿ ಅಂತಾನು ಹೇಳ್ಬೋದು ನಾರ್ತ್ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಹಾಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಲಿ, ಇಂಜಿನಿಯರಿಂಗ್ ಇಂಡಸ್ಟ್ರಿ ಆಗಲಿ, ಕಾಟನ್ ಇಂಡಸ್ಟ್ರಿ ಆಗಲಿ, ತುಂಬ ದೊಡ್ಡ ಮಾರ್ಕೆಟೇ ಇದೆ ಇಲ್ಲಿ. ಹಾಗೆ ಹೇಳಬೇಕು ಅಂದರೆ ರೈಲ್ವೇದು, ಸೊ ನಾರ್ತ್ ಕರ್ನಾಟಕ ಕನೆಕ್ಟಿವಿಟಿ ರೈಲ್ವೆ ತುಂಬ ದೊಡ್ಡ ಮಟ್ಟಿಗೆ ಮೇನ್ ಜಂಕ್ಷನ್ಸ್ ಇರುವಂಥ ಊರಿದು. ಇದಕ್ಕೆ ಟ್ವಿನ್ ಸಿಟಿ ಅಂತ ಹೇಳ್ತಾರೆ. ಎರಡು ಸಿಟಿಗಳು ಸೇರಿ ಅದೇ ಕನ್ನಡದಲ್ಲಿ ಅವಳಿ ನಗರ ಅಂತ ಆಗಿನ ಹೇಳ್ದಾಗೆ ಹೇಳ್ತಾರೆ. ಹಾಗೆ ಇಲ್ಲಿನ ಫುಡ್ ಹೇಳಬೇಕು ಅಂದರೆ ತುಂಬ ಫೇಮಸ್. ಅದು ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಗಟ್ಟಿ ಏನದು ಚಟ್ನಿ ಪುಡಿ, ತುಂಬ ಇದೆ. ತುಂಬ ಫುಡ್ಗಳು ಬರುತ್ತೆ. ಸೊ ತುಂಬ ಚಂದದ ಊರು. ಮತ್ತೆ ಹಾಗೆ ತುಂಬ ಚಂದದ ಜನ ಕೂಡ ಇಲ್ಲಿ ಮಾತು ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಗುತ್ತೆ ಇಲ್ಲಿದ್ದವ್ರ ಜೊತೆ ಮಾತಾಡ್ಸೋಕ್ಕೆ. ನೋಡಿ ಗಾಯ್ಸ್, ಈ ಊರು ಯಾವುದಂತ ಹೇಳಿ, ಇಲ್ಲಿ ಸ್ವಲ್ಪ ಡೆವಲಪ್ ವರ್ಕಿಂಗ್ ನಡೀತಾ ಇದೆ ಇವಾಗ. ಇಲ್ಲಿ ಫ್ಲೈಓವರ್ ಮೆಟ್ರೋದೆಲ್ಲ ವರ್ಕ್ ಆಗ್ತಾ ಇರ್ಬೇಕು ಅನ್ಕೊತೀನಿ. ಡಬಲ್ ರೋಡ್ದೆಲ್ಲ ಆಗ್ತಾ ಇದೆ. ಸೊ ಇನ್ನೊಂದು 2 ವರ್ಷದಲ್ಲಿ ಓವರ್ ಕೆಲಸ ಆಗುತ್ತಂತ ಅನ್ಕೊತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಸಿಟಿ ಇನ್ ಒನ್ ಆಫ್ ಕರ್ನಾಟಕ, ಇನ್ ನಾರ್ತ್. ಅದಕ್ಕೆ ನಿಮ್ಗೆ ಹೇಳಿದ್ದೆ, ಗೆಸ್ ಮಾಡಿ ಯಾವ ಸಿಟಿ ಅಂತ. ಇಲ್ಲಾಂದ್ರೆ ನಾನೇ ಅಂದ್ರೆ ಹೋಗ್ತಾ ಇದ್ದೀನಿ. ಮಳೆ ಬೇರೆ ಲೈಟ್ ಆಗಿ ಬರ್ತಾ ಇದೆ. ಚೆನ್ನಾಗಿದೆಯಾ? ಇದು ಅವಳಿ ನಗರ ಗಾಯ್ಸ್. ಹೇಳಿ, ಕರ್ನಾಟಕದ ಅವಳಿ ನಗರ ಅಂತ ಹೆಸರು ಪ್ರಸಿದ್ಧವಾದಂಥ ಊರು. ಗೊತ್ತಿದೆ ಯಾವುದಂತ? ಆಟೋದಲ್ಲಿ ಒಂದು ಹೊಸ ಜರ್ನಿ ನಡೀತಾ ಇದೆ. ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ರೂಮ್ ಕಡೆ ನಾವು ಪಯಣ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿಂದ ರಾತ್ರಿ ಬಸ್ ಇದೆ. ಆ ಬಸ್ಸಿಗೆ ನಾವು 10 ಗಂಟೆಗೆ ಅಲ್ಲಿಂದ ನೋಡಿ ಗಾಯ್ಸ್, ಯಾವುದು ಸಿಟಿ ಅಂತ ಗೊತ್ತಿದೆ? ಇದು ಅವಳಿ ನಗರ. ಗೆಸ್ ಮಾಡಿ ಯಾವುದು ಅಂತ. ಮಳೆ ಬೇರೆ ಬರ್ತಾ ಇದೆ, ಲೈಟಾಗಿ ಹೋಗ್ತಾ ಇದೆ. ತುಂಬ ಚಂದ ಊರಿದು. ಇಲ್ಲಿ ತುಂಬ ಸ್ಪೆಷಲ್ ಅಂದರೆ ಎಗ್ ರೈಸ್ ಮತ್ತು ಮೊಟ್ಟೆ ತುಂಬ ಸ್ಪೆಷಲ್. ನಾನು ನೋಡಿದಾಗೆ ಎಗ್ ರೈಸ್, ಮೊಟ್ಟೆ, ಖಾರ ಇಲ್ಲಿ ಎಲ್ಲ ತುಂಬ ಸ್ಪೆಷಲ್ ಇಲ್ಲಿ. ಸೊ ನೋಡಿ ಗೈಸ್, ಯಾವ ಊರಂತ. ತುಂಬ ದಿನದ ಮೇಲೆ ರಿಕ್ಷಾದ ಮೇಲೆ ಹೋಗ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ರಿಕ್ಷಾದ ಮೇಲೆ ಒಂದು ಜರ್ನಿ. ಹಳೆದೆಲ್ಲ ನೆನಪಾ ಇರುತ್ತೆ. ಚೆನ್ನಾಗಿದೆ ಗೈಸ್. ಗೈಸ್, ಈ ಊರು ಯಾವ್ದಂತ ನಾನು ಹೇಳ್ತಿದ್ದೆ. ತುಂಬಾ ಚಂದದ ಊರು. ಆವಾಗಿಂದ ನಾನು ಕೇಳ್ತಿದ್ದೆ ಊರು ತುಂಬಾ ವಿಶೇಷವಾಗಿದೆ ಅಂತ ಹೇಳಿ, ಅವಳಿ ನಗರ ಅಂತ. ಸೊ ಅದಕ್ಕೆ ನಿಮಗೆ ನಾನು ಬ್ಯಾಕ್ ಸೈಡ್ ನಾನು ತೋರಿಸ್ತಾ ಇದ್ದೀನಿ, ಝೂಮ್ ಅಪ್ ಮಾಡಿಕೊಂಡು. ಯಾವ ಊರು ಅಂತ ಗೆಸ್ ಮಾಡಿ. ಸೊ ಇದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಝೂಮ್ ಔಟ್ ಮಾಡಿದ್ದೀನಿ ನಾನು ನಿಮಗೆ. ಸೊ ಯಾವ ಊರು ಅಂತ. ರಾಣಿ ಚೆನ್ನಮ್ಮನ ಸ್ಟ್ಯಾಚ್ಯೂ ಇದೆ. ಸೊ ಸೆಂಟರ್ ಆಫ್ ಅಟ್ರಾಕ್ಷನ್ಸ್ ಇದು. ಮನೆಗೆ ತಿಲಕವಿಗೆ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಈ ಸ್ಟ್ಯಾಚ್ಯೂ ಕೂಡ ಊರಿಗೆ ತಿಲಕ ಇದ್ದಂತೆ. ಸೊ ಗೈಸ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಸೊ ಬ್ಯೂಟಿ ಆಫ್ ಅಟ್ರಾಕ್ಷನ್ಸು. ಗೆಸ್ ಮಾಡಿ ಇವಾಗ ನೋಡೋಣ ಯಾವ ಊರಂತ. ಅಟ್ರಾಕ್ಷನ್ಸ್
ಇದೇ ಗೈಸ್ ನೋಡಿ ದ ಸೆಂಟರ್ ಆಫ್ ಅಟ್ರಾಕ್ಷನ್. ನಿಮ್ಗೆ ನಾನು ಕೇಳ್ತಾ ಇದ್ದೆ ಯಾವ ಊರು ಅಂತ. ಈ ಸ್ಟ್ಯಾಚು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ ಯಾವ ಊರು ಅಂತ. ರಾಣಿ ಚೆನ್ನಮ್ಮನ ಈ ಸ್ಟ್ಯಾಚು, ಈ ಸರ್ಕಲ್ ಇದು. ಈಗ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ ಯಾವ ಊರು ಅಂತ. ಈಗ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ ಇಲ್ಲಿ. ಗೋಪಲ್ಲಿ ನಡೀತಾ ಇದೆ ಊರು. ತುಂಬ ಚಂದದ ಊರಿದು. ನಮಗೆ ಹೇಗೆ ಮೀನು ಸಾರು ಫ್ರೈ ಹೇಗೆ ಇಂಪಾರ್ಟೆಂಟು ಹಾಗೆ ಈ ಊರಿಗೆ ರೊಟ್ಟಿ, ಬದನೆಕಾಯಿ ಪಲ್ಯ, ಗಟ್ಟಿ ಚಟ್ನಿ ಅಂದರೆ ತುಂಬ ಆಸೆ ಪಡ್ತಾರೆ ಇವರು. ಸೊ ತುಂಬ ಚಂದದ ಊರಿದು. ಒನ್ ಆಫ್ ಮೈ ಫೇವರೆಟ್ ಸಿಟಿ ಆಲ್ಸೋ. ನನಗೂ ತುಂಬ ಇಷ್ಟ ಇದೆ ಇದು. ಯಾಕಂದರೆ ಹೋಗುವಂಥ ಟೈಮ್ ಆಗಿದೆ. ಸೊ ಹಾಗೆ ಈ ವಿಡಿಯೋ ಮುಗಿಸುವಂಥದ್ದು ಟೈಮ್ ಆಗಿದೆ. ನೋಡಿ ಗೈಸ್, ನೆನಪಿರಲಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.